ನಮಸ್ಕಾರ ಫ್ರೆಂಡ್ಸ್. ಮೈನ್ ಕಂಟೆಂಟ್ಗೆ ಹೋಗೋ ಮುಂಚೆ ಒಂದು ಚಿಕ್ಕ ಇಂಟ್ರೋ ಇದೆ. ಇಂಟ್ರೆಸ್ಟ್ ಇರೋ ನೋಡಿ, ಇಲ್ಲ ಒಂದು 2 ಮಿನಿಟ್ಸ್ ಸ್ಕಿಪ್ ಮಾಡಿ. ನನ್ನ ಹೆಸರು ಸಿದ್ಧಾರ್ಥ್. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಇದರಲ್ಲಿ ನಾನು ಮೇನ್ಲಿ ಮೂವಿ ರಿವ್ಯೂಸ್, ಎಕ್ಸ್ಪ್ಲನೇಷನ್, ಥಿಯರಿ, ಮೂವಿ ಅಪ್ಡೇಟ್ಸ್ ಅವ್ರ ಅದರ್ ಮೂವಿ ರಿಲೇಟೆಡ್ ಥಿಂಗ್ಸ್ ಬಗ್ಗೆ ಪೋಸ್ಟ್ ಮಾಡ್ತೀನಿ. ಸೊ ಐ ನೀಡ್ ಆಲ್ ಯುವರ್ ಸಪೋರ್ಟ್. ನಿಮ್ಮಲ್ಲಿ ಕೆಲವರು ನನ್ನ ಟ್ವಿಟರ್ನಲ್ಲಿ ನೋಡಿರ್ತೀರ, ಅಲ್ಲಿ ಕೂಡ ಹೀಗೆ ಮೂವಿ ರಿಲೇಟೆಡ್ ಪೋಸ್ಟ್ ಹಾಕ್ತಾ ಇರ್ತೀನಿ. ತುಂಬ ಥಿಯರೀಸ್, ರಿವ್ಯೂಸ್ ಅಂತ ಜಸ್ಟ್ ಬರೆದು ಪೋಸ್ಟ್ ಮಾಡ್ತಿದ್ದೆ. ಅದ್ರ ಬದಲು ವಿತ್ ಎಕ್ಸ್ಪ್ಲನೇಷನ್ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದ್ರೆ ಬೆಟರ್ ಅನಿಸ್ತು. ಅದಕ್ಕೆ ಈ ಯೂಟ್ಯೂಬ್ ಚಾನಲ್. ಸೊ ಒಂದು ಶಾರ್ಟ್ ಇಂಟ್ರೋ ಆಯಿತು, ಇನ್ ಕಂಟೆಂಟ್ ಕಡೆ ಹೋಗೋಣ. ಇವತ್ತು ನನ್ನ ಟಾಪಿಕ್ ರೀಸೆಂಟ್ ಆಗಿ ರಿಲೀಸ್ ಆಗಿ ಸೆನ್ಸೇಷನಲ್ ಹಿಟ್ ಆಗಿರೋ ನಾಗೇಶ್ವಿನ್ ಅವರ ಕಲ್ಕಿ 2019 ಮೂವಿ ಬಗ್ಗೆ. ಸ್ಟಾರಿಂಗ್ ರೆಬಲ್ ಸ್ಟಾರ್ ಪ್ರಭಾಸ್, ಅಮಿತಾಬ್ ಬಚ್ಚನ್ ಸರ್, ಕಮಲ್ ಹಾಸನ್ ಸರ್, ದೀಪಿಕಾ ಪಡ್ಕೋಣೆ ಅಂಡ್ ಲಿಟ್ರಲಿ ಮೆನಿ ಅದರ್ಸ್. ಮೈನ್ ಟಾಪಿಕ್ ಬಂದು 7 ರೀಸನ್ ಟು ವಾಚ್ ಕಲ್ಕಿ 2019 ಮೂವಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ರೀಸನ್ ನಂಬರ್ 1, ದ ಕಾನ್ಸೆಪ್ಟ್. ಇಂಡಿಯನ್ ಮೂವಿ ಲೆವೆಲ್ಗೆ ಒಂದು ಸೈಫೈ ಆರ್ ಮೈಥಾಲಜಿ ಮೂವಿನ ಪ್ರಾಪರ್ ಆಗಿ ಆಡಿಯನ್ಸ್ ಮುಂದೆ ಪ್ರೆಸೆಂಟ್ ಮಾಡೋದೇ ಕಷ್ಟ. ಅದರಲ್ಲಿ ಟೀಮ್ ಕಲ್ಕಿ ಆ ಎರಡೂ ಜಾನರ್ನು ಬ್ಲೆಂಡ್ ಮಾಡಿ ಒಂದು ಒಳ್ಳೆ ವಿಜುವಲ್ ಟ್ರೀಟ್ನೇ ಕೊಟ್ಟಿದ್ದಾರೆ. ಆ ಒಂದು ಅಟೆಂಪ್ಟ್ಗೆ ಬಿಗ್ ಅಪ್ರಿಸಿಯೇಷನ್ ಮಾಡಲೇಬೇಕು. ಮೂವಿ ಕ್ವಾಲಿಟಿ ವೈಸ್ ತುಂಬ ಟಾಪ್ ಮ್ಯಾಚ್ ಆಗಿದೆ. ಇನ್ನು ಈ ಕಾನ್ಸೆಪ್ಟ್ ಮೇಲೆ ಒಂದು ಪ್ರಾಪರ್ ಆದ ಮೂವಿ ಬರಬೇಕಿತ್ತು ಅನ್ನೋ ಒಪಿನಿಯನ್ಗೆ ಎಲ್ಲೂ ಮೋಸ ಆಗದೆ ಇರೋ ಹಾಗೆ ಈ ಮೂವಿನ ಮಾಡಿದ್ದಾರೆ. ರೀಸನ್ ನಂಬರ್ 2, ದ ಮಹಾಭಾರತ ಎಪಿಸೋಡ್ಸ್. ಮೂವಿನಲ್ಲಿ ಕೆಲವು ಮಹಾಭಾರತ ಸೀನ್ಸ್ ಇದಾವೆ. ಲಿಟ್ರಲಿ ಅವೇ ಪೈಸಾ ವಸೂಲ್ ಶಾರ್ಟ್ಸ್ ಅನ್ಬೋದು. ಅಷ್ಟು ಬ್ರಿಲಿಯಂಟ್ ಆಗಿದಾವೆ ಆ ಸೀನ್ಸ್. ಒಂದೊಂದು ಸೀನ್ ಕೂಡ ಗೂಸ್ ಬಂಪ್ ಬರ್ಸೋ ಹಾಗಿದಾವೆ. ಅಶ್ವತ್ಥಾಮ ಅಂಡ್ ಕೃಷ್ಣ ಸೀನ್ಸ್, ಅದರಲ್ಲಿ ಬರೋ ಡೈಲಾಗ್ಸ್ ಜಸ್ಟ್ ಥಿಯೇಟರ್ನಲ್ಲಿ ವಿಟ್ನೆಸ್ ಮಾಡಬೇಕು ಅಷ್ಟೇ. ಕೆಲವೊಂದು ವಾರ್ ಸೀಕ್ವೆನ್ಸ್ಗಳನ್ನು ಸೆಟಪ್ ಮಾಡಿದ್ದಾರೆ, ಅವು ಮಾತ್ರ ಕ್ರೇಜಿ. ರೀಸನ್ ನಂಬರ್ 3, ವಿಜುವಲ್ಸ್ ಅಂಡ್ ಮ್ಯೂಸಿಕ್. ಈ ಮೂವಿನಲ್ಲಿ ಮೋಸ್ಟ್ ಆಫ್ ದ ಸೀನ್ಸ್ ನ VFX ನಲ್ಲೇ ಮಾಡಿದ್ದಾರೆ. ಬಟ್ ಸ್ಟಿಲ್ ನಿಮಗೆ ಎಲ್ಲೂ ಇದು ಗ್ರಾಫಿಕ್ಸ್, ಅದು ಫೇಕ್ ಅನ್ನೋ ಒಂದು ಫೀಲೇ ಬರಲ್ಲ. ಅಷ್ಟು ವರ್ಕ್ ನಡೆದಿದೆ ಈ VFX ಮೇಲೆ. ಅಂಡ್ ಆ ವರ್ಲ್ಡ್ ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದೇ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಮ್ಯೂಸಿಕ್ ಮೂವಿಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಅನ್ಬೋದು. ಮಹಾಭಾರತ ಪೋರ್ಷನ್ ನ ತುಂಬಾ ಚೆನ್ನಾಗಿ ಎಲಿವೇಟ್ ಮಾಡಿದೆ. ಆಲ್ಸೋ ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಯೂನಿಕ್ ಬೀಜಿಮ್ಸ್ ಇದಾವೆ. ಅದು ಬಂದಾಗ ಒಂದು ಒಳ್ಳೆ ವೈಬ್ ಸೆಟ್ ಮಾಡುತ್ತೆ. ಅಂಡ್ ಸಾಂಗ್ಸ್ ಇರೋದೇ ಕಮ್ಮಿ, ಬಟ್ ಆಲ್ಮೋಸ್ಟ್ ಎಲ್ಲಾನು ಚೆನ್ನಾಗಿದ್ದಾವೆ. ರೀಸನ್ ನಂಬರ್ 4, ದ ಕ್ಯಾಸ್ಟಿಂಗ್ ಆ್ಯಂಡ್ ದ ಪರ್ಫಾರ್ಮೆನ್ಸ್. ಕ್ಯಾಸ್ಟಿಂಗ್ ವಿಚಾರದಲ್ಲಿ ಬಂದರೆ ಮೂವಿನಲ್ಲಿ ಆ್ಯಕ್ಟರ್ಸ್ಗಳ ಒಂದು ದೊಡ್ಡ ದಂಡೆ ಇದೆ. ಆ್ಯಂಡ್ ಎವ್ರಿ ಒನ್ ಡಿಡ್ ಎ ಗ್ರೇಟ್ ಜಾಬ್. ಮೇನ್ ಕ್ಯಾರೆಕ್ಟರ್ಸ್ ಅಂತ ಬಂದರೆ ಭೈರವ ರೋಲ್ ಮಾಡಿರೋ ಪ್ರಭಾಸ್ ಅವರು ಈ ಮೂವಿನಲ್ಲಿ ಸಖತ್ ಫನ್ನಿ ಆಗಿ, ಎನರ್ಜೆಟಿಕ್ ಆಗಿ, ಒಂದು ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸಿಂದ ಆಡಿಯನ್ಸ್ ಎಂಜಾಯ್ ಮಾಡೋ ಹಾಗೆ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ಕಾಮಿಡಿ ಡೈಲಾಗ್ಸ್, ಎಕ್ಸ್ಪ್ರೆಷನ್ಸ್, ಕ್ಯಾರೆಕ್ಟರ್ ಆರ್ಟ್ ತುಂಬ ಮಜಾ ಕೊಡುತ್ತೆ ಮೂವಿ ನೋಡುವಾಗ. ತುಂಬ ಜನ ರಿವ್ಯೂವರ್ಸ್ ಪ್ರಭಾಸ್ ಅವ್ರ ಕ್ಯಾರೆಕ್ಟರ್ ತುಂಬ ವೀಕ್ ಆ್ಯಂಡ್ ಡಲ್ ಅಂತ ಹೇಳ್ತಿದ್ದಾರೆ. ಬಟ್ ನನಗನ್ಸೋ ಪ್ರಕಾರ ಆ ಥರ ಒಂದು ಕ್ಯಾರೆಕ್ಟರ್ ಇಟ್ಟಿರೋದೇ ಒಂದು ಒಳ್ಳೆ ಐಡಿಯಾ. ಮೂವಿನಲ್ಲಿ ಎಲ್ಲಾದರೂ ಆಲ್ಮೋಸ್ಟ್ ಸೀರಿಯಸ್ ಕ್ಯಾರೆಕ್ಟರ್, ಅದರಲ್ಲಿ ಇವ್ರ ಕ್ಯಾರೆಕ್ಟರ್ ಫನ್ನಿ ಆ್ಯಂಡ್ ಜಾಯ್ಫುಲ್ ಆಗಿರೋದು ಮೂವಿಗೆ ಒಂದು ಒಳ್ಳೆ ವೈಬ್ ತಂದುಕೊಡುತ್ತೆ ಅನ್ನೋದು ನನ್ನ ಒಪಿನಿಯನ್. ಫೈನಲಿ ಅವ್ರ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ಗೆ ಡಿಸರ್ವಿಂಗ್ ಸಕ್ಸಸ್ ಸಿಕ್ತು ಅವ್ರಿಗೆ. ಅಶ್ವತ್ಥಾಮ ಕ್ಯಾರೆಕ್ಟರ್ನಲ್ಲಿ ಬಿಗ್ ಬಿ ಅಮಿತಾಬ್ ಬಚ್ಚನ್ ಸರ್, ಹಿ ಈಸ್ ದ ಸೋಲ್ ಆಫ್ ದಿಸ್ ಮೂವಿ ಅಂದರೆ ತಪ್ಪಾಗಲ್ಲ. ಅಟ್ ದ ಏಜ್ ಆಫ್ 80, ಹಿ ಮೇಕಿಂಗ್ ಆಲ್ ದ ಯಂಗ್ಸ್ಟರ್ಸ್ ಫೀಲ್ ಶೈ ಬೈ ಹಿಸ್ ಪರ್ಫಾರ್ಮೆನ್ಸ್. ಅಶ್ವತ್ಥಾಮ ಅಂತ ಒಬ್ಬ ಇದ್ದರೆ ಹೀಗೆ ಇರ್ತಾನೆ ಅನ್ನೋ ಥರ ಇತ್ತು ಅವ್ರ ಆ್ಯಕ್ಟಿಂಗ್. ಅವ್ರ ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ, ಆ್ಯಕ್ಷನ್ಸ್, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಟಾಪ್ ಮ್ಯಾಚ್. ಅವ್ರ ಜೊತೆ ಒಂದು ಚಿಕ್ಕ ಮಗು ಇರುತ್ತೆ. ಅವರಿಬ್ಬರು ಬಾಂಡಿಂಗ್ ಒಂದು ಹೋಲ್ಸಮ್ ವೈಬ್ ತಂದುಕೊಡುತ್ತೆ ಮೂವಿ ನೋಡುವಾಗ. ದೀಪಿಕಾ ಆಸ್ ಸುಮತಿ, ಒಂದು ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಫೀಮೇಲ್ ಕ್ಯಾರೆಕ್ಟರ್. ಇಂಟರ್ವ್ಯೂನಲ್ಲಿ ಒಂದು ಬ್ಯಾಂಕ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಈ ಪಾರ್ಟ್ನಲ್ಲಿ ಅವ್ರ ಸ್ಕ್ರೀನ್ ಸ್ಪೇಸ್ ಸ್ವಲ್ಪ ಕಮ್ಮಿ, ಬಟ್ ಮುಂದೆ ಬರೋ ಮೂವಿನಲ್ಲಿ ತುಂಬ ಒಳ್ಳೆ ಸೀನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಮಲ್ ಹಾಸನ್ ಸರ್ ಆಸ್ ಸುಪ್ರೀಂ ಯಾಸ್ಕಿನ್, ದ ಮೇನ್ ಆಂಟಗನಿಸ್ಟ್ ಆಫ್ ದ ಫಿಲ್ಮ್. ಇವ್ರ ಸ್ಕ್ರೀನ್ ಸ್ಪೇಸ್ ತುಂಬ ಕಮ್ಮಿ, ಬಟ್ ಇವ್ರ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ. ಇವ್ರ ಮೇಕ್ ಓವರ್ ಆ್ಯಂಡ್ ಇವ್ರಿಗೆ ಕೊಟ್ಟಿರೋ ಡೈಲಾಗ್ಸ್ ಆರ್ ಜಸ್ಟ್ ಲಿಟ್. ಸ್ಕ್ರೀನ್ ಟೈಮ್ ತುಂಬ ಕಮ್ಮಿ, ಆದರೆ ಇಂಪ್ಯಾಕ್ಟ್ ಮಾತ್ರ ಸಖತ್ ಜಾಸ್ತಿ ಇತ್ತು. ಇದರಲ್ಲಿ ಮಿಡ್ ಸೀನಲ್ಲಿ ಇವ್ರ ಟ್ರಾನ್ಸ್ಫಾರ್ಮೇಷನ್ ಡೈಲಾಗ್ ಅಂತೂ ಅಲ್ಟಿಮೇಟ್ ಆಗಿದೆ. ಮುಂದೆ ಬರೋ ಪಾರ್ಟ್ನಲ್ಲಿ ಒಂದು ಮೇಜರ್ ಇಂಪ್ಯಾಕ್ಟ್ಫುಲ್ ವಿಲನ್ ಶೇಡ್ನ ನಾವು ವಿಟ್ನೆಸ್ ಮಾಡ್ಬೋದು. ಇನ್ನು ನೋಡಿದಂತೆ ಬ್ರಹ್ಮಾನಂದಂ ಅವರು, ದಿಶಾ ಪಟಾಣಿ, ಪಶುಪತಿ, ಮಾಳ್ವಿಕಾ ನಾಯರ್ ಮತ್ತು ಇನ್ನುಳಿದ ಎಲ್ಲ ಆ್ಯಕ್ಟರ್ಸ್ ಅವ್ರಿಗೆ ಕೊಟ್ಟಿರೋ ಕೆಲಸನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ರೀಸನ್ ನಂಬರ್ 5, ಆ್ಯಕ್ಷನ್ ಸೀಕ್ವೆನ್ಸಸ್. ಮೂವಿನಲ್ಲಿ ಮೇಜರ್ ಆಗಿ ಒಂದು 3 ಆಕ್ಷನ್ ಬ್ಲಾಕ್ಸ್ ಇದ್ದಾವೆ. ಎಲ್ಲ ಒಂದಕ್ಕಿಂತ ಒಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ.
ಪ್ರಭಾಸ್ ಇಂಟ್ರೆಸ್ಟಿಂಗ್ಗೆ ಒಂದು ಫ್ಯಾನ್ ಸರ್ವಿಸ್ ಆಕ್ಷನ್ ಸೀನ್ ಇದೆ. ಸ್ವಲ್ಪ ಲೆಂತ್ ಅನ್ಸ್ಬೋದು, ಬಟ್ ಇಟ್ಸ್ ಗುಡ್ ಟು ವಾಚ್. ನೆಕ್ಸ್ಟು ಭೈರವ್ ವರ್ಸಸ್ ಅಶ್ವತ್ಥಾಮ ಆಕ್ಷನ್ ಸೀನ್ ಬರುತ್ತೆ ಸೆಕೆಂಡ್ ಹಾಫ್ನಲ್ಲಿ. ಅದಂತೂ ಅಲ್ಟಿಮೇಟ್ ಆಗಿದೆ. ಇಟ್ಸ್ ಲೈಕ್ ಮಾಡರ್ನ್ ಟೆಕ್ನಾಲಜಿ ವರ್ಸಸ್ ಏನ್ಷಿಯಂಟ್ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಥರ ಇದೆ. ಲೈಕ್ ಅದರಲ್ಲಿ ಯೂಸ್ ಮಾಡಿರೋ ಕೆಲವೊಂದು ಕ್ಯಾಮ್ರಾ ಆ್ಯಂಗಲ್ಸ್ ಆಗಿರಲಿ ಅವ್ರ ಶಾರ್ಟ್ಸು ಎಲ್ಲ ಆ್ಯಕ್ಷನ್ ಕೋರಿಯೋಗ್ರಫಿ ತುಂಬ ಸಖತ್ತಾಗಿದೆ, ಯೂನಿಕ್ ಆಗಿದೆ. ನೋಡೋಕೆ ಒಂಥರ ಮಜಾ ಕೊಡುತ್ತೆ ಆ್ಯಕ್ಷನ್ ಸೀನ್ಸ್. ಇನ್ನು ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀನ್ ಬಗ್ಗೆ ಹೇಳೋಕ್ಕಾಗಲ್ಲ, ಅದನ್ನಂತೂ ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅಷ್ಟು ಸೈಕ್ ಆಗಿದೆ ಅದು. ರೀಸನ್ ನಂಬರ್ 6, ದ ಕ್ಯಾಮಿಯೋಸ್. ಮೂವಿನಲ್ಲಿ ತುಂಬ ಕ್ಯಾಮಿಯೋಸ್ ಇದೆ, ಬಟ್ ಆ ಕ್ಯಾಮಿಯೋಸ್ ಮೂವಿ ಸ್ಟೋರಿಗೆ ಅಷ್ಟಾಗೇನು ಹೆಲ್ಪ್ ಮಾಡಲ್ಲ. ಇರೋದ್ರಲ್ಲೇ ಒಂದೆರಡು ಕ್ಯಾರೆಕ್ಟರ್ಸ್ ಸ್ಟೋರಿ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಿದ್ದಾರೆ. ಇನ್ನು ಮಿಕ್ಕಿದ ಕ್ಯಾಮಿಯೋಸ್ ಎಲ್ಲ ಜಸ್ಟ್ ಕ್ಯಾರೆಕ್ಟರ್ ಥರ ಟ್ರೀಟ್ ಮಾಡಿದ್ದಾರೆ ಅಷ್ಟೇ. ಒಂದು ಡೈರೆಕ್ಟರ್ ಕ್ಯಾಮಿಯೋ ಇದೆ, ಅದಂತೂ ಸಖತ್ ಹಿಲೇರಿಯಸ್ ಆಗಿದೆ. ಮೂವಿ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಯಾವ ಕ್ಯಾರೆಕ್ಟರ್ ಅಂತ. ಇದೇ ಥರ ತುಂಬ ಒಳ್ಳೆ ಕ್ಯಾಮಿಯೋಸ್ ಇದ್ದಾವೆ, ಅವೆಲ್ಲ ಮೂವಿ ನೋಡಬೇಕಾದ್ರೆ ಒಂದು ಒಳ್ಳೆ ಮಜಾ ಕೊಡುತ್ತೆ. ರೀಸನ್ ನಂಬರ್ 7, ದ ಕ್ಲೈಮ್ಯಾಕ್ಸ್. ಒನ್ ಆಫ್ ದ ಕ್ರೇಜಿಯೆಸ್ಟ್ ಕ್ಲೈಮ್ಯಾಕ್ಸ್ ಇನ್ ರೀಸೆಂಟ್ ಟೈಮ್ಸ್. ಪ್ರೆಸೆಂಟ್ ಟೈಮ್ನಲ್ಲೇ ಆ್ಯಕ್ಷನ್ ನಡೀತಾ ಇರುತ್ತೆ, ಅದೇ ಒಂದು ಲೆವೆಲ್ಗೆ ಇದೆ ಅಂದ್ಕೊಂಡು ಕೂತಿರ್ಬೇಕಾದ್ರೆ ಸರ್ಪ್ರೈಸ್ ಆಗಿ ಮಹಾಭಾರತ ಸೀನ್ಗೆ ಕರ್ಕೊಂಡು ಹೋಗ್ತಾರೆ. ಅದು ಒಂಥರ ಮೇಜರ್ ಪ್ಲಾಟ್ ಟ್ವಿಸ್ಟ್. ಅಲ್ಲೇ ಮೋಸ್ಟ್ ಆಫ್ ದ ಪ್ಲಾಟ್ ರಿವೀಲ್ ಆಗುತ್ತೆ. ಇದೆಲ್ಲ ಮುಗಿದ ಮೇಲೆ ಬರೋ ಮಿಡ್ ಕ್ರೆಡಿಟ್ ಸೀನ್ ನೆಕ್ಸ್ಟ್ ಪಾರ್ಟ್ ನೋಡಲೇಬೇಕು ಅನ್ನೋ ಒಂದು ಥಾಟ್ನ ತಂದುಕೊಡುತ್ತೆ. ಹೊರಗೆ ಬಂದಮೇಲೆ ನೀವೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಅದು ಇದು ಅಂತ ಡಿಸ್ಕಸ್ ಮಾಡೋ ಸ್ಟಾರ್ಟ್ ಮಾಡ್ತೀರ. ಆಗಿದೆ ಈ ಮೂವಿ ಎಂಡಿಂಗ್ ಆ್ಯಂಡ್ ಪ್ಲಾಟ್. ಸೊ ಇದಿಷ್ಟಾಗಿತ್ತು 7 ರೀಸನ್ ಟು ವಾಚ್ ಕಲ್ಕಿ 2898 ಮೂವಿ. ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತೀನಿ. ಇನ್ನೊಂದು ವಿಷಯ, ನೀವು ಮೂವಿ ನೋಡಬೇಕು ಅಂತ ಡಿಸೈಡ್ ಆಗಿದ್ರೆ ಪ್ರೈಮ್ನಲ್ಲಿ 15 ಮಿನಿಟ್ಸ್ದು 2 ಆ್ಯನಿಮೇಟೆಡ್ ವೀಡಿಯೋಸ್ ಇದೆ, ಬುಜ್ಜಿ ಆ್ಯಂಡ್ ಭೈರವ ಅಂತ. ಅದನ್ನ ನೋಡ್ಕೊಂಡು ಹೋಗಿ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ನಲ್ಲಿ ಶೇರ್ ಮಾಡಿ. ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಫೀಡ್ಬ್ಯಾಕ್ ಕೊಡೋ ಹಾಗಿದ್ರೆ ಕಮೆಂಟ್ ಸೆಕ್ಷನ್ ಈಸ್ ಆಲ್ ಯುವರ್ಸ್. ಐ ನೀಡ್ ಆಲ್ ಯುವರ್ ಸಪೋರ್ಟ್. ಇದರಿಂದ ಮುಂದೆ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಸರಿ, ಹಾಗಾದರೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬೈ.